ಶಕ್ತಿ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಮಹಿಳೆಯರು ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ. ಆದರೆ ವಾಯವ್ಯ ಕರ್ನಾಟಕ ಸಾರಿಗೆ ನಿಗಮವನ್ನ ಶಕ್ತಿ ಯೋಜನೆ ಸಂಕಷ್ಟದ ಸುಳಿಗೆ ಸಿಲುಕಿಸಿದೆ. ಸಾರಿಗೆ ಇಲಾಖೆಯಿಂದ ಕೋಟಿ ಕೋಟಿ ಹಣ ಬಾಕಿ ಬರಬೇಕಿದ್ದು ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಶಕ್ತಿ ಯೋಜನೆಯ 414 ಕೋಟಿ ರೂಪಾಯಿ ಬಾಕಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕಂಗಾಲು. ಶಕ್ತಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಬಸ್ನಲ್ಲಿ ಮಹಿಳೆಯರು ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿನಿತ್ಯ ಲಕ್ಷಾಂತರ ಮಹಿಳೆಯರು ಬಸ್ನಲ್ಲಿ ಸಂಚರಿಸ್ತಾ ಇದ್ದಾರೆ. ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿಯಲ್ಲಿ ಪ್ರಯಾಣಿಸುವ 25 ಲಕ್ಷ ಪ್ರಯಾಣಿಕರಲ್ಲಿ 16 ಲಕ್ಷ ಮಹಿಳೆಯರಿದ್ದಾರೆ. ದಿನಕ್ಕೆ 120 ಕೋಟಿ ಬೇಕು. ಆದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಬರ್ತಾ ಇರೋದು 102 ಕೋಟಿ ಮಾತ್ರ. ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿಯ ಒಟ್ಟು 4 ವಿಭಾಗಗಳಿವೆ. ಇನ್ನು 414 ಕೋಟಿ ಶಕ್ತಿ ಯೋಜನೆ ಹಣ ಬರಬೇಕಂತೆ. ಹೀಗಾಗಿ ಸಾರಿಗೆ ಇಲಾಖೆಯಿಂದ ಬರಬೇಕಾದ ಹಣ ಬಿಡುಗಡೆಗೆ ಆರ್ಥಿಕ ಇಲಾಖೆಗೆ ಪತ್ರ ಬರೆಯಲಾಗಿದೆ ಅಂತ ಎಂಡಿ ಹೇಳ್ತಿದ್ದಾರೆ. 20 ಕೋಟಿ ಶಕ್ತಿ ಶೂನ್ಯ ಟಿಕೆಟ್ ವಿತರಣೆ ಮಾಡ್ತಾ ಇದ್ದೀವಿ. ಅದರ ಪೈಕಿ ಸುಮಾರು 102 ಕೋಟಿಗಳು ಸರ್ಕಾರದಿಂದ ನಮಗೆ ವಾಪಸ್ ಬರ್ತಾ ಇದೆ. ಈಗಾಗಲೇ ಇನ್ನು 414 ಕೋಟಿ ಬಾಕಿ ಬರುವುದು ಬಾಕಿ ಇದೆ. ನಾವು ಬರೆದಿದ್ದೀವಿ. 4 ಸಂಸ್ಥೆಗಳನ್ನು ಸೇರಿ ನಮ್ಮ ನಿರ್ದೇಶಕ ಮಂಡಳಿಯಲ್ಲಿ ಚರ್ಚೆ ಮಾಡಿ ಆರ್ಥಿಕ ಇಲಾಖೆಗೆ ಮತ್ತೆ ಸರ್ಕಾರ ಗಮನಕ್ಕೆ ತಂದಿದ್ದೀವಿ. ಇನ್ನು ಬಿಡುಗಡೆ ಆಗಕ್ಕೆ ಬಾಕಿ ಇರುವ ಅಮೌಂಟ್ ಅನ್ನು ಆದಷ್ಟು ಬೇಗ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ದಾರೆ. ಬೆಳಗಾವಿ, ಚಿಕ್ಕೋಡಿ, ಹಾವೇರಿ, ಗದಗ, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿಯ 8 ವಿಭಾಗಗಳಲ್ಲಿ ನಿತ್ಯ ಸುಮಾರು 16 ಲಕ್ಷ ಮಹಿಳೆಯರು ಪ್ರಯಾಣಿಸುತ್ತಾರೆ. ಆದರೆ ಸಾರಿಗೆ ಇಲಾಖೆ ಇನ್ನೂ 414 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದು ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮವನ್ನ ಕಂಗೆಡಿಸಿದೆ. ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಸಿಬ್ಬಂದಿಯ ಮೇಲೆ ಪರಿಣಾಮ ಬೀರಿದೆ. ನೌಕರರಿಗೆ ಸರಿಯಾದ ಸಮಯಕ್ಕೆ ಸಂಬಳ ಆಗ್ತಾ ಇಲ್ಲ, ಬಸ್ಗಳ ಸರಿಯಾದ ರೀತಿ ನಿರ್ವಹಣೆ ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಸಂಸದ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದು, ಸರ್ಕಾರ ಆರ್ಥಿಕ ದಿವಾಳಿ ಆಗಿದೆ ಅಂತ ಕಿಡಿಕಾರಿದ್ದಾರೆ. ಹಿಂದೆಂದೂ ಕಾಣದಿರುವಂತಹ ಟ್ಯಾಕ್ಸ್ಗಳು ಗಾಳಿಗೆ ಒಂದು ಬಿಟ್ಟರೆ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕುವ ಯೋಚನೆ ಈ ಸರ್ಕಾರಕ್ಕಿದೆ. ಮುಂದಿನ ದಿನಗಳಲ್ಲಿ ನಾವು ಸೇವಿಸುವಂತ ಗಾಳಿಗೂ ಕೂಡ ಟ್ಯಾಕ್ಸ್ ಹಾಕುವಂತ ಕಾಲ ಈ ಸರ್ಕಾರ ಮುಂದುವರೆದರೆ ಬರ್ತದೆ. ಸರ್ಕಾರ ದಿವಾಳಿ ಆಗಿದೆ, ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದೇನೇ ಹೇಳಿ, ಬಸ್ನಲ್ಲಿ ಮಹಿಳೆಯರೇನೋ ಖುಷಿಯಲ್ಲೇ ಉಚಿತವಾಗಿ ಪ್ರಯಾಣಿಸ್ತಾ ಇದ್ದಾರೆ. ಆದ್ರೆ ಸಾರಿಗೆ ಇಲಾಖೆ ಹಣ ಪೆಂಡಿಂಗ್ ಉಳಿಸಿಕೊಂಡಿದ್ದು ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ? ಇನ್ನುಳಿದ ಸಾರಿಗೆ ನಿಗಮಗಳ ಗತಿ ಏನು ಅನ್ನೋ ಪ್ರಶ್ನೆ ಮೂಡಿದೆ. ಶಿವಕುಮಾರ್ ಪತ್ತರ್, ಟಿವಿ9 ಹುಬ್ಬಳ್ಳಿ.